ಈ ವಫ್ ತಗಾದೆ ಶುರುವಾದ ಪ್ರಾರಂಭಿಕ ದಿನದಲ್ಲೇನೆ ವಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಶಫಿ ಸಹದಿ ಒಂದು ಹೇಳಿಕೆಯನ್ನು ನೀಡಿದ್ರು. ವಿಧಾನಸೌಧ ಕೂಡ ವಫ್ನ ಪ್ರಾಪರ್ಟಿ, ನಾವೇನು ಕೇಳಿದೀವ ಅಂತ ಹೇಳಿ. ಕೇವಲ ವಿಧಾನಸೌಧ ಮಾತ್ರವಲ್ವಂತೆ, ನಾವು ಮೊನ್ನೆಯಷ್ಟೇ ಸುದ್ದಿ ಪ್ರಸಾರ ಮಾಡಿದ್ವಿ, ಲಾಲ್ ಬಾಗ್ನ ಒಂದು ಭಾಗ ಕೂಡ ವಫ್ನದ್ದೇ ಅಂತ ಹೇಳಿ 2016ರಿಂದಲೂ ಕೂಡ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಲಾಲ್ ಬಾಗ್ ಹಾಗೆ ವಿಧಾನಸೌಧ ಮಾತ್ರವಲ್ಲ, ಬೆಂಗಳೂರಿನ ಇನ್ನೂ ಅನೇಕ ಜನಪ್ರಿಯ ಹಾಗೆ ಪ್ರಸಿದ್ಧ ಹಾಗೆ ಜನರು ಅತ್ಯಂತ ಅಧಿಕವಾಗಿ ಬಳಸುವಂತಹ ಜಾಗಗಳು ಕೂಡ ವಫ್ನದ್ದು ಅನ್ನೋದೊಂದು ಇದೀಗ ಹೊಸ ತಗಾದೆ. ಅದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ರಂಜಿತ್ ಶ್ರೀಯಾರ್ ಇರ್ತಾರೆ. ಹಾಗೆ ಟಿಪ್ಪು ಜಯಂತಿಯ ವಾರ್ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಪ್ರಾರಂಭವಾಗೋ ಸೂಚನೆಗಳು ಲಭ್ಯವಾಗ್ತಾ ಇದೆ. ಅದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಆನಂದ್. ಹಾಗೆ ಮಂಗಳೂರಿನಲ್ಲಿ ಒಂದು ಇಡೀ ಕುಟುಂಬವೇ ಸರ್ವನಾಶ ಆಗ್ಬಿಟ್ಟಿದೆ, ಯಾಕೆ ಹೇಗೆ, ಇದರ ಡೀಟೇಲ್ಸ್ನೊಂದಿಗೆ ದಿನೇಶ್ ಇರ್ತಾರೆ. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ನಿಮ್ಮ ಸುದ್ದಿ ಬಂದಾಗ ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೇವೆ. ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಬ್ಬ ಸಚಿವರ ವಿರುದ್ಧ ಇದೀಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಕಂಪ್ಲೇಂಟ್. ರಾಜ್ಯಪಾಲರು ಶಾಕ್ ಕೊಡೋ ಸಾಧ್ಯತೆ ಎಲ್ಲ ನಿಟ್ಟಿನಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಯಾರ ಸಚಿವರು, ರಾಜ್ಯಪಾಲರ ಶಾಕ್ ಏನು, ಅದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಸಚಿವರ ವಿರುದ್ಧ ಕ್ರಮಕ್ಕೆ ಗೆಹ್ಲೋಟ್ರಿಂದ ಪತ್ರವನ್ನ ಬರೆಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇನ್ನು ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ ಅಂದ್ರೆ ಅದು ವಾಸ್ತವ ಅಂತಾನೆ ಅರ್ಥ. ಮೂಡಾ ಪ್ರಕರಣದಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನು ಕೂಡ ಬಯಲಿಗೆಳೆದಿತ್ತು. ಇದೀಗ ಅದೇ ಸಾಲಿಗೆ ಮತ್ತೊಂದು ಪ್ರಕರಣ ಕೂಡ ಮುನ್ನೆಲೆ ಬಂದಿದೆ. ಅದೇನಂತೀರಾ ಈ ಸ್ಟೋರಿನ? ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯಪಾಲರಿಂದ ಸಚಿವರೊಬ್ಬರಿಗೆ ಬಿಗ್ ಶಾಕ್. ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡಿದ್ರೆ ಅದು ತಾರ್ಕಿಕ ಅಂತ್ಯ ಕೊಡುತ್ತದೆ. ಒಂದು ವರದಿ ಮಾಡಿದ್ರೆ ಅದಕ್ಕೆ ಸೂಕ್ತ ದಾಖಲೆಯನ್ನ ಹಿಡಿದುಕೊಂಡೇ ಮಾಡುತ್ತದೆ. ಮೂಡಾ ಬಗ್ಗೆ ಇಂಚಿಂಚು ವರದಿಯನ್ನ ಬಯಲಿಗೆಳೆದ ರಿಪಬ್ಲಿಕ್ ಕನ್ನಡ ಇದೀಗ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಸಚಿವರೊಬ್ಬರಿಗೆ ಶಾಕ್ ನೀಡಲು ಮುಂದಾಗಿದ್ದಾರೆ. ಹೌದು, ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ತನಿಖೆಗೆ ನೀಡಿದ ತೀರ್ಪಿನ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಆಕ್ಷೇಪ ಹೇಳಿಕೆ ನೀಡಿದ್ರು. ರಾಜಕೀಯ ತೀರ್ಪು ಎಂದಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ದೂರು ನೀಡಿದ್ರು. ಇದೀಗ ಇದೇ ದೂರು ಆಧರಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸಚಿವರ ವಿರುದ್ಧ ಕ್ರಮಕ್ಕೆ ಅಡ್ವೊಕೇಟ್ ಜನರಲ್ಗೆ ಪತ್ರ ಬರೆದಿದ್ದಾರೆ. ನ್ಯಾಯಾಂಗ ನಿಂದನೆಯ ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕ್ರಿಮಿನಲ್ ಪ್ರೊಸೀಡಿಂಗ್ಗೆ ಅಬ್ರಹಾಂ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ದೂರಿನ ಹಿನ್ನೆಲೆ ಅಡ್ವೊಕೇಟ್ ಜನರಲ್ಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ ಮುಂದಿನ ಕ್ರಮ ಕೈಗೊಳ್ಳುವಂತೆ ಅಡ್ವೊಕೇಟ್ ಜನರಲ್ಗೆ ಸೂಚನೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತನಾಗಿದ್ದ ವಕ್ಫ್ ಸಚಿವರಿಗೆ ಮೂಡಾ ಸಂಕಷ್ಟ ಸುತ್ತಿಕೊಂಡಿದೆ ಅಂದರೆ ತಪ್ಪಾಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲರ ವಿರುದ್ಧವಾಗಿ ಮಾತನಾಡೋದು, ಅವರನ್ನ ಯಾವುದೋ ಒಂದು ಪಕ್ಷದ ಏಜೆಂಟ್ ಅನ್ನೋದು ಹೊಸದೇನಲ್ಲ. ಹಿಂದೆ ಯಡಿಯೂರಪ್ಪನವರ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು. ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟ ಸಂದರ್ಭದಲ್ಲಿ ಬಿಜೆಪಿ ಟೀಕಿಸಿತ್ತು. ಇದೀಗ ಕಾಂಗ್ರೆಸ್ನ ಸರದಿ. ಆದರೆ ಒಂದು ಸಾಂವಿಧಾನಿಕ ಹುದ್ದೆ ಬಗ್ಗೆ ಮಾತನಾಡುವಾಗ, ಅವರ ನಿರ್ಧಾರಗಳ ಬಗ್ಗೆ ಮಾತನಾಡುವಾಗ ಒಂದು ಲಿಮಿಟೇಷನ್ ಅಂತ ಹೇಳಿ ಇರಬೇಕಾಗುತ್ತೆ. ಇದನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದನ್ನ ನೀವೆಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕನೇ ಗಮನಿಸಿದ್ರಿ. ರಾಜಕೀಯ ಪ್ರೇರಿತವಾಗಿ ನಿರ್ಧಾರ ಕೈಗೊಳ್ತಿದ್ದಾರೆ ಅಂತ ಹೇಳೋ ಬರದಲ್ಲಿ ಸಚಿವರು ಬಳಸಿದ ಪದಗಳು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರ ಹೋಗಿರೋದು. ಹಾಗೆ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸೂಚನೆಯನ್ನ ನೀಡಿರೋದು. ಬಟ್ ಎಷ್ಟು ಗಂಭೀರವಾಗುತ್ತೆ. ಹೈಕೋರ್ಟ್ ಆದೇಶ ಕೂಡ ಪೊಲಿಟಿಕ್ಸ್ ಅಂತ ಹೇಳಿ ಕೋರ್ಟ್ನ ರಾಜ್ಯಪಾಲರ ಹುದ್ದೆ ಬಿಡಿ, ಕೋರ್ಟ್ನ ವಿಚಾರ ಕೂಡ ಇನ್ಫ್ಯಾಕ್ಟ್ ಇವತ್ತು ಚರ್ಚೆಗೆ ಒಳಪಟ್ಟಿರೋದು ಅದೇನೆ. ಕೋರ್ಟ್ನ ತೀರ್ಪನ್ನ ಕೂಡ ನೀವು ಪೊಲಿಟಿಕಲ್ ತೀರ್ಪು ಅಂತ ಹೇಳ್ತೀರಿ ಅಂತಂದ್ರೆ ನ್ಯಾಯಾಂಗದ ಮೇಲಿರುವ ಆ ವ್ಯವಸ್ಥೆ ಮೇಲಿರುವ ನಂಬಿಕೆ ಎಲ್ಲಿಗೆ ಬಂತು ಅಂತ ಹೇಳಿ. ಅದರಲ್ಲೂ ಒಬ್ಬ ಜವಾಬ್ದಾರಿಯುತ ಸಚಿವರೇ ಹೀಗೆ ಟೀಕೆ ಮಾಡಿಬಿಟ್ರೆ, ರಾಜ್ಯಪಾಲರನ್ನ ಟೀಕೆ ಮಾಡಿದ್ದಾಯ್ತು, ಕೋರ್ಟ್ನ ಟೀಕೆ ಮಾಡಿದ್ದಾಯ್ತು, ಮುಂದೇನು ಉಳಿತು ಅಂತ ಹೇಳಿ. ರಾಜಕೀಯ ಆರೋಪ ಪ್ರತ್ಯಾರೋಪಗಳ ನಡುವೆ ಈ ನ್ಯಾಯಾಂಗ ನಿಂದನೆ ಅನ್ನೋದು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ಬಹುಶಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಕ್ರಮ ಕೈಗೊಳ್ಳಿ ಅಂತ ಸೂಚನೆ ನೀಡಿರಬಹುದು. ಕ್ರಮ ಅಂದ್ರೆ ಇನ್ನೇನಾಗತ್ತೆ? ವಜಾಗೊಳಿಸ್ಲಿಕ್ಕೆ ಸಾಧ್ಯತೆಗಳಿದೆಯಾ? ಆ ಹಂತಕ್ಕೆ ಹೋಗೋ ಪಾಸಿಬಿಲಿಟೀಸ್ ಇದೆಯಾ ಅಂತ? ಸ್ಮಿತಾ,
ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಬಂಧಪಟ್ಟಂತೆ ತನಿಖೆಗೆ ಹೈಕೋರ್ಟ್ ಆದೇಶ ನೀಡಿದ್ದನ್ನ ಸಂಬಂಧಪಟ್ಟಂತೆ ಆಗ ಪ್ರತಿಕ್ರಿಯೆ ನುಡಿಯುವ ಸಂದರ್ಭದಲ್ಲಿ ಇದು ರಾಜಕೀಯ ತೀರ್ಪು ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿರುವಂತದ್ದು. ಅದು ಸಾಕಷ್ಟು ಏನು ಆರೋಪ ಪ್ರತ್ಯಾರೋಪ ಕಾರಣ ಆಗಿತ್ತು. ಇದನ್ನ ಗಂಭೀರವಾಗಿ ಕೂಡ ಸಾಮಾಜಿಕ ಕಾರ್ಯಕರ್ತ ಅಬ್ರಾಹಂ ಅವರು ಪ್ರಶ್ನೆ ಮಾಡಿ ಇದಕ್ಕೆ ರಾಜ್ಯಪಾಲರಿಗೆ ಈ ಸಂಬಂಧಪಟ್ಟಂತೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಬೇಕಂತ ಪತ್ರವನ್ನ ಬರೆದಿದ್ರು, ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರ ಮೇಲೆ ಸಾಕಷ್ಟು ಎಕ್ಸಾಮಿನೇಷನ್ ಮಾಡಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಕಳೆದ 2 ದಿನಗಳಿಂದ ರಾಜ್ಯಪಾಲರು ಈಗ ಅಡ್ವೊಕೇಟ್ ಜನರಲ್ಗೆ ಈ ಸಂಬಂಧಪಟ್ಟಂತೆ ಪತ್ರ ಬರೆದು ಅದ್ರಲ್ಲಿ ಒಂದು ಹೇಳಿರುವಂತದ್ದು ಆಕ್ಷೇಪಾರ್ಹ ಮತ್ತು ಕೋರ್ಟ್ ಅನ್ನ ಇಂಟಿಗ್ರಿಟಿ ಪ್ರಶ್ನೆ ಮಾಡುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಗಂಭೀರವಾದ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮ ಸಂಬಂಧಪಟ್ಟಂತೆ ತೆಗೆದುಕೊಳ್ಬೇಕು ಅಂತ ಹೇಳಿರುವಂತದ್ದು. ಅಂದ್ರೆ ಈಗ ಮುಂದೆ ಅಡ್ವೊಕೇಟ್ ಜನರಲ್ ಏನು ಅಭಿಪ್ರಾಯ ಕೊಡ್ತಾರೆ ಅನ್ನುವಂಥದ್ದು ಇದು ನ್ಯಾಯಾಂಗ ನಿಂದನೆಯ ಅಡಿಯಲ್ಲಿ ಬರುವಂತ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಇದನ್ನ ಏನು ರಾಜ್ಯಪಾಲರಿಗೆ ಅಡ್ವೊಕೇಟ್ ಜನರಲ್ ಏನು ಉತ್ತರ ಕೊಡ್ತಾರೆ ಅಥವಾ ಮುಂದಿನ ತನಿಖೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಕೈಗೊಳ್ತಾರೆ, ಇದು ಒಂದಷ್ಟು ಕುತೂಹಲ ವಿಚಾರ ಆಗಿರುವಂತದ್ದು. ಆದ್ರೆ ಈಗ ಸಚಿವ ಜಮೀರ್ ಅಹ್ಮದ್ ಖಾನ್ ಹೆಸರನ್ನ ನೇರವಾಗಿ ಪ್ರಸ್ತಾಪ ಮಾಡಿ ಈಗ ಅಡ್ವೊಕೇಟ್ ಜನರಲ್ಗೆ ಸೂಚನೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಈಗ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸ್ಮಿತಾ. ಈಗ ಕಾಂಗ್ರೆಸ್ನಿಂದ ನೋ ಡೌಟ್ ಈಗ ಆಲ್ರೆಡಿ ರಾಜ್ಯಪಾಲರ ಕೆಲ ನಿರ್ಧಾರದ ವಿರುದ್ಧವಾಗಿ ಟೀಕೆ ವ್ಯಕ್ತವಾಗಿತ್ತು. ಈಗ ರಾಜ್ಯಪಾಲರೇ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇರೋದು ಇದು ಕೂಡ ಪೊಲಿಟಿಕಲ್ ಟಾಕ್ ವಾರ್ಗೆ ಕಾರಣವಾಗಬಹುದಾ ಅಂತ ಹೇಳಿ ವಿಜಯ್? ಖಂಡಿತವಾಗ್ಲೂ ಸ್ಮಿತಾ, ಪೊಲಿಟಿಕಲ್ ಟಾಕ್ ವರೆಗೆ ಕಾರಣ ಆಗುತ್ತೆ. ಮತ್ತೆ ಜೊತೆಗೆ ಇದು ಗಂಭೀರವಾದ ಪ್ರಕರಣ ಕೂಡ ಆಗುವಂತದ್ದು ನ್ಯಾಯಾಂಗ ನಿಂದನೆ. ಯಾಕಂದ್ರೆ ಈಗಾಗಲೇ ಕೂಡ ಈ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟರು. ಆದ್ರೂ ಕೂಡ ಹೇಳಿಕೆ ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಮತ್ತು ಈ ಹೇಳಿಕೆ ಇದೇ ಮೊದಲ ಬಾರಿಗೆ ಈ ರೀತಿ ತನಿಖೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ತೀರ್ಪು ಬಂದಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಇದು ತೀರ್ಪುವನ್ನು ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರೋದಿದೆ. ಅದು ಒಂದು ವೇಳೆ ನ್ಯಾಯಾಂಗ ನಿಂದನೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ದಾಖಲಾದ್ರೆ ಖಂಡಿತವಾಗ್ಲೂ ಕೂಡ ಆಗ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಒಂದಷ್ಟು ಸಂಕಷ್ಟ ಬರುವಂತ ಸಾಧ್ಯತೆ ಇರುವಂತದ್ದು. ಈ ಹಿನ್ನೆಲೆ ಈಗ ರಾಜ್ಯಪಾಲರ ಎಂಟ್ರಿ ಆಗಿರೋದೇನಿದೆ ಅದು ಸಾಕಷ್ಟು ಮಹತ್ವ ಪಡ್ಕೊಂಡಿದೆ ಮತ್ತು ಜೊತೆಗೆ ಕೂಡ ಇದು ರಾಜಕೀಯ ವಾಕ್ಸಮರ ಕೂಡ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ನೋಡಿ, ಈಗ ರಾಜ್ಯದ ಜನರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಕಾರಣ ಇಷ್ಟೇ, ಕಂಡ ಜಾಗಗಳ ಮೇಲೆಲ್ಲ ಈಗ ವಕ್ಫ್ ವಕ್ರದೃಷ್ಟಿ ಬೀರ್ತಾ ಇದೆ. ಬೆಂಗಳೂರಿಗೂ ಈಗ ಬಂತು ವಕ್ಫ್ ಆಸ್ತಿಯ ಭೂತ. ಈ ಭೂತ ಬೆಂಬಿಡದೆ ಕಾಡ್ತಾ ಇದೆ. ಅದು ಕೂಡ ಹಳ್ಳಿಗಳ ರೈತರ ಜಮೀನುಗಳನ್ನು ಕೂಡ ನುಂಗಿ ನೀರು ಕುಡ್ದಾಯ್ತು. ಈಗ ಬೆಂಗಳೂರಿನ ಶ್ರೀಮಂತ ಆಸ್ತಿ ಮೇಲೂ ಕೂಡ ಕಣ್ಣು ಹಾಕಿದೆ. ರಿಪಬ್ಲಿಕ್ ನಲ್ಲಿ ವಕ್ಫ್ ಭೂಕಾಸುರನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇಡೀ ಬೆಂಗಳೂರೇ ವಕ್ಫ್ ಬೋರ್ಡ್ ಆಸ್ತಿಯಂತೆ. ಅವೆನ್ಯೂ ರಸ್ತೆಯಲ್ಲಿ 172 ಎಕರೆ ವಕ್ಫ್ ಆಸ್ತಿ ಇದೆಯಂತೆ. ಬಳೆಪೇಟೆ, ಕಾಟನ್ ಪೇಟೆ, KR ಮಾರ್ಕೆಟ್, ಮೆಜೆಸ್ಟಿಕ್ ಸಹ ವಕ್ಫ್ ಬೋರ್ಡ್ ಏನು ಜಾಗಿರುವಂತೆ ಸ್ಥಳೀಯರನ್ನ ಶೇಕ್ ಮಾಡ್ತಾ ಇದೆ ಈ ವಕ್ಫ್ ಭೂತ ಎನ್ನುವಂಥದ್ದು. ನೋಡಿ, ಈಗಾಗಲೇ ನೋಡ್ತಾ ಇದ್ವಿ, ರೈತರದ್ದು ಜಮೀನಾಯಿತು, ಮಠ ಮಾನ್ಯ ಆಯಿತು. ಈಗ ಎಲ್ಲ ಬಿಟ್ಟು ಈಗ ಬೆಂಗಳೂರಿಗೆ ಕಾಲಿಟ್ಟಿದೆ ಈ ವಕ್ಫ್ ಪೆಡಂಭೂತ. ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡುವಾಗ ಶಫಿ ಸಹದಿ ಅವರೇ ಇದ್ರು, ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರು. ಅವ್ರು ಹೇಳೋದೇನಂದ್ರೆ ತಲತಲಾಂತರದಿಂದ ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ. ಈಗ ವಿಧಾನಸೌಧ ಡಾಕ್ಯುಮೆಂಟ್ ತೆಗೆದ್ರೆ ಅದು ವಕ್ಫ್ನ ಪ್ರಾಪರ್ಟಿ, ನಾವೇನು ಕೇಳಿದ್ದೀವ?